ನಯನತಾರ ಅಕ್ಕ, ರಾಯತ್ ಅಮ್ಮ, ಕಿಯಾರಾ ಅವ್ರಮ್ಮ ಫಸ್ಟ್ ಹಾಫ್ ಅಲ್ಲಿ ಕಿತ್ತಾಡ್ತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಒಂದಾಗ್ತಾರೆ ಅಂತ ಕನ್ಸ್ ಕಾಣ್ತಾ ಇದ್ರೆ ಡಿಸಪಾಯಿಂಟ್ ಆಗೋದಂತೂ ಗ್ಯಾರಂಟಿ. ಇದು ರೆಗ್ಯುಲರ್ ಮೂವಿ ಅಲ್ಲ, ಎವ್ರಿ ಇಂಚಲ್ಲೂ ಪಂಚಿದೆ. ಯಶ್ ಮೂವೀಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಮೋಸ ಆಗಲ್ಲ. ಗೂಗ್ಲಿ, ರಾಜ ಹುಲಿ ಮಾಸ್ಟರ್ ಪೀಸು. ಅಷ್ಟೆಲ್ಲ ಯಾಕೆ, ಬಜೆಟ್ ಇಲ್ದಿರೋ ಕಿರಾತಕನೇ ಎಂಟರ್ಟೈನಿಂಗ್ ಆಗಿತ್ತು. ಸೊ ಮೂವಿನ ಕ್ಯಾರಿ ಮಾಡೋಷ್ಟು ಕರಿಸ್ಮಾ ಯಶ್ಗಿದೆ. ಇದ್ರಲ್ಲಿ ಅಟೆಂಪ್ಟ್ ಮಾಡಿರೋದು ಡಿಫ್ರೆಂಟ್ ಲೆವೆಲ್ ಆಫ್ ಮೇಕಿಂಗ್. 4-5 ವರ್ಷದಿಂದ 300-400 ಕೋಟಿ ಹಾಕಿ ಮಾಡಿರೋ ಪ್ರಾಜೆಕ್ಟ್ 4 ನಿಮಿಷದಲ್ಲಿ ಎಲ್ಲ ಬಿಟ್ಕೊಟ್ಬಿಟ್ಟು ಬಕ್ರ ತರ ಕೂತಿರ್ತಾರೆ ಯಶ್ ಅಂತ ಅನ್ಕೊಂಡಿದ್ರೆ ಅವ್ರಿಗಿಂತ ಮುಟ್ಟಾಳ್ರು ಇನ್ಯಾರು ಇಲ್ಲ. ಟಾಕ್ಸಿಕ್ ವಿಲ್ ಬಿ ಫ್ಯಾಂಟಾಸ್ಟಿಕ್, ಡೋಂಟ್ ಬಿ ಸ್ಕೆಪ್ಟಿಕ್. ಹಿಂಗ್ ಮಾಡಿನೇ ಶಾಂತಿ ಕ್ರಾಂತಿನ 30 ವರ್ಷದಿಂದನೇ ಫ್ಲಾಪ್ ಮಾಡಿಸಿದ್ದು. ಬೇರೆ ಭಾಷೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಮನ್ಸಿನ ಯಾವ್ದೋ ಮೂಲೆನಲ್ಲಿ ಫ್ಲಾಪ್ ಆಗ್ಲಿ ಅಂತ ಕೆಲವ್ರಿಗೆ ಆಸೆ ಇರುತ್ತೆ. ಇದು ಕನ್ನಡ ಮೂವಿ, ಕನ್ನಡದವರು ರಿಲೀಸ್ ದಿನದ ತನಕ ದಡ ಸೇರ್ಸೋದು ನಮ್ ಕರ್ತವ್ಯ. ಆಮೇಲೆ ಮೂವಿ ಚೆನ್ನಾಗಿದ್ರೆ ಬ್ಲಾಕ್ ಬಸ್ಟರ್ ಆಗುತ್ತೆ, ಇಲ್ಲ ಅಂದ್ರೆ ಅದ್ರ ದಾರಿ ಅದ್ ನೋಡ್ಕೊಳತ್ತೆ. ರಾವಣ ಬಂದ್ರು ಆಡ್ಕೊಂತಾರೆ, ರಾಯ ಬಂದ್ರು ಆಡ್ಕೊಂತಾರೆ. ಎಷ್ಟ್ ತರ ಬೇಳೆಯವ್ರ ಕಂಡ್ರೆ ಎಷ್ಟೊಂದ್ ಜನಕ್ಕೆ ಆಗಲ್ಲ. ಹಿಸ್ ಡ್ರೀಮ್ಸ್ ಆರ್ ಬಿಗರ್ ದ್ಯಾನ್ ಮೆನಿ ಪೀಪಲ್ಸ್ ಇಮ್ಯಾಜಿನೇಷನ್ಸ್. ಅವತ್ತು ಶಾಂತಿ ಕ್ರಾಂತಿ ಫ್ಲಾಪ್ ಮಾಡೋದಂಗೆ ಇವತ್ತು ಟಾಕ್ಸಿಕ್ ಫ್ಲಾಪ್ ಮಾಡೋದ್ ಬೇಡ. ಮೂವಿ ಇಸ್ ಅಬೌಟ್ ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಕ್ವಶನ್ ಕೊಡ್ಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಕಂಪ್ಲೇಂಟ್ ಮಾಡಿ. ಟಾಕ್ಸಿಕ್, ಸ್ಕೆಪ್ಟಿಕ್, ಲಾಜಿಕ್, ಮ್ಯಾಜಿಕ್, ಡೋಂಟ್ ವರಿ, ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ನನ್ನ ಕಂಟೆಂಟ್ ಇಷ್ಟ ಆದ್ರೆ ಇಷ್ಟಪಟ್ಟು ಫಾಲೋ ಮಾಡಿ.